ತೊಂದರೆಗಳಿಲ್ಲ. ಹೌದಾ, ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ ಮ್ಯಾಮ್ ಪಾದಯಾತ್ರೆಗೆ? 6 years. 6 ಇಯರ್ಸ್. ಫಸ್ಟ್ ಇಯರ್ ಹೋದಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಮೊದಲು ಚೆನ್ನಾಗಿತ್ತು, ಇವಾಗ ಚೆನ್ನಾಗಿದೆ. ಮೊದ್ಲೆಲ್ಲೂ ಇದೇ ತರ ನಿಮ್ಗೆ ಮಜ್ಜಿಗೆ, ಕಲ್ಲಂಗಡಿ ಹಣ್ಣು, ಮುದ್ದೆ, ಸಾರು ಎಲ್ಲ ಕೊಡ್ತಾ ಇದ್ರಾ? ಹೌದು, 6 years ಇಂದಾನು ಕೊಡ್ತಿದ್ದಾರೆ. ಹೌದಾ, ಅವಾಗ ಯಾರ ಜೊತೆ ಹೋಗ್ತಿದ್ರಿ, ಇವಾಗ ಯಾರ ಜೊತೆ ಹೋಗ್ತಿದ್ರಿ? ಅವಾಗಲೂ ಫ್ಯಾಮಿಲಿ ಜೊತೆ, ಇವಾಗಲೂ ಫ್ಯಾಮಿಲಿ ಜೊತೆ. ಹೌದಾ, ಅಂದ್ರೆ ಇವಾಗ ಎಷ್ಟು ಜನ ಹೊರಟಿದ್ದೀರಾ? ಇವಾಗ ಇಲ್ಲಿಂದಾನೆ ಎಲ್ಗಳಿ ನಾವು 130 ಮೆಂಬರ್ಸ್ ಇದ್ದೀವಿ. 30 ಮೆಂಬರ್ಸ್ ಅಂದ್ರೆ ಎಲ್ಲರೂ ಫ್ಯಾಮಿಲಿನ ಫ್ರೆಂಡ್ಸ್? ಫ್ಯಾಮಿಲಿ. ಏನಕ್ಕೆ ಇಷ್ಟೊಂದು ನಂಬಿಕೆ 6 ಇಯರ್ಸ್ ಇಂದ ಹೋಗೋಷ್ಟು? ಚೆನ್ನಾಗಿದೆ, ಏನೋ ಒಂಥರ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಹೌದಾ, ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಈ ತರ ಬೇಡ್ಕೊಂಡು ಅದು ನಿಜ ಆಗಿರೋದಿದ್ಯಾ? ಹೌದು ಇದೆ. ಹೇಳ್ತೀರಾ? ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು, ಫ್ಯಾಮಿಲಿ ಜೊತೆ ಇರೋದು, ಏನೋ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹೋಗ್ತೀವಿ. ಅಂದ್ರೆ ಓದ್ಬಿಟ್ಟು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಅಂತ ಬೇಡ್ಕೋತಿದ್ರಾ, ಇಲ್ಲ ಓದ್ತಾನೆ ಬೇಡ್ಕೋತಿದ್ರಾ? ಹೋಗೋದ್ಮೇಲೆ ಪಾಸ್ ಆಗಿದ್ದೀನಿ ನಾನು. ಬರಿಗಾಲ ನಡ್ಕೊಂಡೋಗಿದ್ದೀನಿ. ಹೌದು, ಓದಿರ್ತಿದ್ರೆ? ಓದಿರ್ತೀವಿ. ಇನ್ನೂ ಜಾಸ್ತಿ ರ್ಯಾಂಕ್ ಬರಲಿ ಅಂತ. ನಾವು ಓದಿರೋದೇ ಬರಲಿ ಅಂತ ಕೇಳ್ಕೊಳ್ಳಿ. ಓಕೆ ಮೇಡಮ್, ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಮಾನಸ ಅವರು ಓದ್ಬಿಟ್ಟು ಆಮೇಲೆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರಂತೆ. ಸೊ ನೀವು ಅಷ್ಟೇ ಓದ್ಬಿಟ್ಟಾದ್ಮೇಲೆ ದೇವ್ರನ್ನ ಬೇಡ್ಕೋಬೇಕ್ರಿ. ಯಾಕೆ ಬೇಡ್ಕೋಬೇಕು ಅಂದ್ರೆ ನಾವು ಓದಿರೋದೇ ಬರ್ಬೇಕಲ್ವಾ. ಸೊ ಈ ತರ ನಿಮ್ಗೆ ಏನೇ ಬೇಡಿಕೆಗಳಿದ್ರು ದೇವ್ರ ಹತ್ರ ಬನ್ನಿ ಬೇಡ್ಕೊಳ್ಳಿ ಅಂತ ಹೇಳ್ದಾಗ ಅಂತ. ನಾವು ಬೈಲ್ಮನದ ಪಕ್ಕ ಅಳಸಂದ್ರ. ನಾವು 20 ವರ್ಷದ ಮಾಡ್ತಾ ಇದೀವಿ ಸರ್. ಚೆನ್ನಾಗಿದೆ, ದಿನಾಗ್ಲೂ ಜಾಸ್ತಿನೇ ಆಗ್ತಿದೆ, ಚೆನ್ನಾಗಿದೆ ಸರ್. ನಮ್ಮನೆ ನನ್ನ ಮಗಳು, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಾವು ಒಂದು 5 ದಿನಕ್ಕೆಲ್ಲ ಹೋಗ್ತೀವಿ ಸರ್. ನಾವು ನೆಕ್ಸ್ಟ್ ಗುರುವಾರ ಬರ್ತೀವಿ. ಚೆನ್ನಾಗಿದೆ ಸರ್. ಖುಷಿ ಆಗುತ್ತೆ, ಚೆನ್ನಾಗಿದೆ. ಶಿಲ್ಪ ಅಂತ, ಜ್ಯೋತಿ, ಜನಕಪುರದಿಂದ. 2 ವರ್ಷ ಇದೆ. ಚೆನ್ನಾಗಿದೆ, ಖುಷಿ ಆಯ್ತು. ಖುಷಿ. ಪ್ರತಿ ವರ್ಷ ಹೋಗಿದ್ದೀರಾ? ಈಗ ನೆಕ್ಸ್ಟ್ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಏನೋ ಪ್ಲಾನ್ ಮಾಡಿರ್ತೀರಾ? ಹೋದ ವರ್ಷ ನಾವು ಮಾತ್ರ ಬಂದಿದ್ವಿ, ಈ ವರ್ಷ ನಮ್ಮ ಅಣ್ಣಂದಿರೆಲ್ಲ ಬಂದಿದ್ದಾರೆ. ಚೆನ್ನಾಗೈತೆ ಪಾದಯಾತ್ರೆ. ಮತ್ತೆ ಮತ್ತೆ ನಮ್ಗೆ ಎಲ್ಲಿ ತನಕ ಬರ್ಬೇಕು ಅನ್ಸ್ತಿರ್ತೋ ಅಲ್ಲಿ ತನಕ ಬರ್ತಾನೆ. ಪ್ರತಿ ವರ್ಷ ಹೋಗ್ಬೇಕು ಅಂತ. ಇಲ್ಲಿ ವ್ಯವಸ್ಥೆ ಹೇಗಿರುತ್ತೆ? ಚೆನ್ನಾಗಿದೆ, ಊಟದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಅವ್ರಿಗೆಲ್ಲ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್. ಎಷ್ಟು ಅದ್ದೂರಿಯಾಗಿ ಮೊದಲನೇ ದಿನದ ಪಾದಯಾತ್ರೆ ಕಾರ್ಯಕ್ರಮ ಮೂಡಿ ಬಂತು ಅಂತ. ಸತತ 4 ದಿನಗಳ ಕಾಲ ಪಾದಯಾತ್ರೆ ಮೂಲಕ ಮಲೆ ಮಹದೇಶ್ವರ ಮಾದಪ್ಪನ ಜನರು ತಲುಪ್ತಾರೆ. ಸೊ ಇದು ಮೊದಲನೇ ದಿನದ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ಮೂಡಿ ಬಂದಿದೆ. ಇನ್ನು 3 ದಿನಗಳ ಕಾಲ